ಈಗ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಅಮೆರಿಕದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡೆದಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಾಳೆ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾರೆ. ಹೀಗಾಗಿ ಶಿವಣ್ಣರನ್ನ ಸ್ವಾಗತಿಸಲು ಅಭಿಮಾನಿಗಳು ಸಜ್ಜಾಗಿದ್ದಾರೆ. ನಾಗವಾರದಲ್ಲಿರುವ ಶಿವಣ್ಣನ ನಿವಾಸದ ಎದುರು ಹೋರ್ಡಿಂಗ್ಸ್ ಹಾಗೂ ಕಟೌಟ್ಗಳನ್ನ ಕಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಆಂಬ್ಯುಲೆನ್ಸ್ಗೆ ಜಾಗ ಬಿಡದೆ ಆಟೋ ಚಾಲಕ ಹುಚ್ಚಾಟ ಮಾಡಿದ್ದಾನೆ. ಜನವರಿ 21ರಂದು ಹರಳೂರು ಮುಖ್ಯ ರಸ್ತೆಯಲ್ಲಿ ಘಟನೆ ನಡೆದಿದೆ. ಆಂಬ್ಯುಲೆನ್ಸ್ನಲ್ಲಿ ಅಸ್ವಸ್ಥನನ್ನ ಕರೆದೊಯ್ಯಲಾಗ್ತಿತ್ತು. ಹಲವು ಬಾರಿ ಜಾಗ ಬಿಡುವಂತೆ ಮನವಿ ಮಾಡಿದ್ರು. ಆಟೋ ಚಾಲಕ ನಿಧಾನವಾಗಿ ಚಲಿಸಿದ್ದ. ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಕಿರಿಕ್ ಆಟೋ ಚಾಲಕನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಬೆಳ್ಳಿ ಅಂಗಡಿಯಲ್ಲಿ ವ್ಯಾಪಾರಕ್ಕೆ ಬರ್ತಿದ್ದವನೇ ಕಳ್ಳನಾಗಿದ್ದಾನೆ. ಬೆಂಗಳೂರಿನ ಕಬ್ಬನ್ಪೇಟೆ ಬೆಳ್ಳಿ ತಯಾರಿಕೆ ಅಂಗಡಿಯಲ್ಲಿ ಘಟನೆ ನಡೆದಿದ್ದು, ವರದರಾಜ್ ಪೆರ್ಮಾಳ್ ಸಿಲ್ವರ್ ಅಂಗಡಿಯಲ್ಲಿ ತಮಿಳುನಾಡಿನ ದರ್ಶನ್ ಮತ್ತು ಆತನ ಸಹಚರರು 19 ಕೆಜಿ ಬೆಳ್ಳಿ ಕದ್ದಿದ್ದಾರೆ. ಖದೀಮರ ಕರಾಮತ್ತು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬೆಂಗಳೂರಿನಲ್ಲಿ 60% ಕನ್ನಡ ನಾಮಫಲಕ ಅಳವಡಿಸದವರಿಗೆ ಬಿಸಿ ಮುಟ್ಟಿಸಲು ಪಾಲಿಕೆ ಮುಂದಾಗಿದೆ. ನಿಯಮ ಪಾಲಿಸಿದವರ ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಈ ಹಿಂದೆ ರಾಜಧಾನಿಯಲ್ಲಿ ಕನ್ನಡ ನಾಮಫಲಕ ಕಡ್ಡಾಯ ಆದೇಶ ಗದ್ದಲ ಸೃಷ್ಟಿಸಿತ್ತು. ಅನಧಿಕೃತ ಕ್ಯಾಬ್, ಓಲಾ, ಊಬರ್ ವಿರುದ್ಧ ಚಾಲಕರು ಸಮರ ಸಾರಿದ್ದಾರೆ. ಸಾರಿಗೆ ಇಲಾಖೆಯ ವಿರುದ್ಧ ಚಾಲಕರ ಸಂಘಟನೆಗಳು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದ್ರು. ಅನಧಿಕೃತ ಬೈಕ್ ಟ್ಯಾಕ್ಸಿಗೆ ಬ್ರೇಕ್ ಹಾಕಿ ಅಂತ ಖಾಲಿ ಪಾತ್ರೆ ಚಳುವಳಿ ನಡೆಸಿದ್ರು.